ಮೊದ್ಲು ಎಮ್ಮೆ ಎಲ್ಲ ಸಾಕಿದ್ವಿ, ಅದು ಫೇಲ್ ಆಯ್ತು. ಆರ್ಥಿಕವಾಗಿ ಮುಂದುವರಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಏನ್ ದುಡ್ಡು ಬರುತ್ತೆ ಅಂತ ಒಂದು ಫೀಲಿಂಗ್ ಇದ್ದೇ ಅದೇ ಇದೆ. ಅದೇ 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 ಲಾಸ್ ಇದೆಯಲ್ಲ ಅಂತ. ಹ್ಮ್ ಅದು ನಮ್ಮ ಮನೆಯವರು ಸಂಬಳದಲ್ಲಿ ಪೂರೈಸ್ತಾ ಇದ್ವಿ. 3 ವರ್ಷದಿಂದ ಅವರು ಇಲ್ಲ ತೀರ್ಕೊಂಡ್ರು. ಈಗ ಹಾಫ್ ಸ್ಯಾಲ್ರಿ ನಮ್ಗೆ ಪೆನ್ಷನ್, ಹಾ ಅದ್ರಲ್ಲೇ ಮೇಂಟೈನ್ ಮಾಡ್ಬೇಕು. ಪ್ರಸನ್ನ ಇಷ್ಟುವರೆಗೆ ಎಲ್ಲ ಕೃಷಿ ಬಗ್ಗೆ ಹೇಳ್ದ. ಹ್ಮ್. ಈ ಕೃಷಿ ಬಗ್ಗೆ ನಿಮ್ಮ ಅನುಭವ ಇದೆಯಮ್ಮ? ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ಕೊಂತ ಬಂದ್ರಿ? ನಿಮ್ಮ ಈ ಪ್ರಸನ್ನ ಮಾಡೋದ ಕೃಷಿಗೆ ನಿಮ್ದು ಯಾವ ತರ ಸಪೋರ್ಟ್ ಐತಮ್ಮ? ಅವನು ಬಿದ್ದಾಗೆಲ್ಲ ಎಬ್ಸಿದೀವಿ. ಹಾ. ಅಂದ್ರೆ ಸೋಲ್ಬಾರ್ದು ಅನ್ನೋದು ಒಂದು ಹ್ಮ್ ಮೊದ್ಲಿಂದ. ಅವನು ಏನು ಎಲ್ಲಾ ಹುಡುಗರಂಗೆ ಅಲ್ಲ. ಅವನು ಹಾ ಅವನ ಬಗ್ಗೆ ಬಹಳ ಹೆಮ್ಮೆ ಇದೆ ನನ್ಗೆ. ಹ್ಮ್ ಎಲ್ಲ ಹುಡುಗರಂಗೆ ಶೋಕಿ ಮಾಡ್ಕೊಂಡು ತಿರ್ಗೋ ಒಂದು ಮನಸ್ಥಿತಿ ಇಲ್ಲ. ಹ್ಮ್ ನಾನು ಈ ಹುಟ್ಟಿದೀನಿ ಅಂದ್ಮೇಲೆ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ. ಹಾ ಹಾ ಅದ್ರಿಂದ ಅವನು ಸಾವಯವ ಕೃಷಿಗೆ ಬಹಳ ಒತ್ತು ಕೊಟ್ಟ. ಹ್ಮ್ ಅದೇ ಅಂತ ದೇಶಿ ಆಕಳುಗಳು ಸಾಕಿದ್ವಿ. ಮೊದ್ಲು ಎಮ್ಮೆ ಎಲ್ಲ ಸಾಕಿದ್ವಿ, ಅದು ಫೇಲ್ ಆಯ್ತು. ಆಮೇಲೆ ಬರೇ ದೇಶಿ ಆಕಳುಗಳನ್ನೇ ನಾನು ಗೋ ಮಾತೆ ಅಂತೇಳಿ, ಹ್ಮ್ ನಿನ್ಕಿಂತ ನನ್ನ ಹತ್ರ ಎಷ್ಟು ಜಗಳ ಆಡ್ತಿದ್ದ ಅಂದ್ರೆ ನಿನ್ಕಿಂತ ಅವೇ ಹೆಚ್ಚು ನನಗೆ, ಹ್ಮ್ ಆಕಳುಗಳೇ ಹೆಚ್ಚು. ಈ ತರ ಮೆಂಟಾಲಿಟಿಯಿಂದ ಇಷ್ಟು ವರ್ಷ, ಈಗ ಒಂದು 10-15 ವರ್ಷದಿಂದ ಬರೀ ಹ್ಮ್ ದೇಸಿ ಆಕಳು ಸಾಕ್ತಾ ಇದೀವಿ. ಹ್ಮ್ ಹ್ಮ್ ಅದರಿಂದ ಬೈ ಪ್ರಾಡಕ್ಟ್ಗಳು, ಗೊಬ್ಬರ, ಆಮೇಲೆ ದೇಸಿ ತುಪ್ಪ, ಹಾಲು ಜಾಸ್ತಿ ಇದ್ದಾಗ ತುಪ್ಪ, ಇವೆಲ್ಲ ಸೇಲ್ ಮಾಡಿದ್ವಿ. ಹ್ಮ್ ಈಗ ರೀಸೆಂಟ್ ಆಗಿ ಕಾಡಿಗೆ, ಆ ತುಪ್ಪದಿಂದ ಕಾಡಿಗೆ ಇಂಥವೆಲ್ಲ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಸಿಗೋ ಒಂದು ಹೂವಿನಿಂದ. ಹ್ಮ್ ಹ್ಮ್ ಆಮೇಲೆ ಅದು ಹಳೆ ಪದ್ಧತಿ, ನಮ್ಮ ಹಳೆ ಕಾಲದ ಪದ್ಧತಿ. ಹಾ ಹಾ ನಂದಿ ಬಟ್ಟಲು ಹೂ ಅಂತ ಇರುತ್ತೆ, ಅದರಿಂದ ರಸ ತೆಗೆದು ಪ್ಯೂರ್ ಹತ್ತಿ ಒಳಗೆ ಹ್ಮ್ ಆ ರಸನ ಒಣಗಿಸ್ಬಿಟ್ಟು ಹ್ಮ್ ಅದನ್ನ ಔಡ್ಲೆಣ್ಣೆ ಒಳಗೆ ಹಾ ಹಾ ಎಲ್ಲ ಮಾಡಿ, ಹಾ ಔಡ್ಲೆಣ್ಣೆ ಒಳಗೆ ದೀಪ ಉರಿಸಿ ಕಾಡಿಗೆ ಮಾಡೋ ಮೆಥಡ್. ಹ್ಮ್ ಹ್ಮ್ ಅದು ಹಳೆ ಮೆಥಡ್. ಹಾ ಹಾ ನಮ್ಮಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ರು. ಹ್ಮ್ ಹ್ಮ್ ಅದು ಕಣ್ಣಿಗೆ ತಂಪು. ನಮ್ ಕಡೆಗೆ ಮಕ್ಳಿಗೆಲ್ಲ ಕಣ್ಣಿಗೆ ಹಚ್ಚೋದು ಎಲ್ಲ ಮಾಡ್ತಾ ಇದ್ವಿ. ಹ್ಮ್ ಹ್ಮ್ ಅದು ಈಗ ಇವನು ಹೊಸದಾಗಿ ಮಾಡ್ಲಿಕ್ಕೆ ತಯಾರು ಮಾಡ್ತಾ ಇದ್ದಾನೆ. ಮಾಡಿದಾನೆ, ಆಗ್ಲೇ ಸೇಲ್ ಮಾಡಿದಾನೆ. ಆಮೇಲೆ ಗುಲ್ಕನ್ ಮಾಡ್ತಾ ಇದ್ವಿ. ಇಷ್ಟ ದಿವಸ ಹಾಗೆ ಬಿಟ್ಟಿದ್ವಿ ನಾವು. ಹ್ಮ್ ಈಗ ಅದಕ್ಕೂ ಮಾರ್ಕೆಟ್ ಇದೆ ನಮ್ಮ ಗುಲಾಬಿಗೆ. ಹ್ಮ್ 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 ಆದ್ರೂ ಕೂಡ ಕೆಲವೊಂದು ಗುಲಾಬಿಗಳು ವೇಸ್ಟ್ ಆಗುತ್ತಲ್ಲ ಅಂತ ತಲೆಯಲ್ಲಿ ಬಂತು. ಅವಾಗ ಏನಾದ್ರು ಮಾಡೋಣ ಅಂದ್ರೆ ಗುಲ್ಕನ್ ಮಾಡೋಣ ಅಂತ 1 ವರ್ಷದಿಂದ ಟ್ರೈ ಮಾಡಿ ಗುಲ್ಕನ್ ನೆರಳಲ್ಲೇ ಒಣಸಿ ಗುಲಾಬಿನ ಗುಲ್ಕನ್ ತಯಾರು ಮಾಡ್ತಾ ಇದೀವಿ. ಹ್ಮ್ ಅದಕ್ಕೂ ಪ್ಯೂರ್ ಜೇನುತುಪ್ಪ. ಅವನಿಗೆ ಜೇನುತುಪ್ಪ ಐಡೆಂಟಿಫೈ ಇದೆ ಅವನಿಗೆ, ಹ್ಮ್ ಹ್ಮ್ ಪ್ಯೂರ್ ಯಾವುದು ಏನು ಅಂತ. ಆ ಜೇನುತುಪ್ಪ ಮತ್ತು ಕಲ್ ಸಕ್ಕರೆ ಹಾಕಿ ಹ್ಮ್ ಹ್ಮ್ ಗುಲ್ಕನ್ ಮಾಡ್ತಾ ಇದ್ವಿ. ಅದಕ್ಕೂ ಮಾರ್ಕೆಟ್ ಇದೆ, ಈಗ ಮಾರ್ಕೆಟ್ ಮಾಡಿದೀವಿ. ಈಗ ಕೊಬ್ಬರಿ ಎಣ್ಣೆ ಅಂತೂ ಮಾರ್ಕೆಟ್ ಇದ್ದೇ ಇದೆ ನಮ್ಗೆ ಮೊದ್ಲಿಂದ. ಹೌದಮ್ಮ. ಈಗ ಒಂದು 10 ವರ್ಷದಿಂದ ಕೊಬ್ಬರಿ ಎಣ್ಣೆ ಮಾರ್ತಾನೆ ಇದ್ದೀವಿ ನಾವು. ಹ್ಮ್ ನಮ್ದು ಅಂಗಡಿ ಇತ್ತು, ಹೇಳಿದ್ದೆ ಆಗ್ಲೇ. ಅಂಗಡಿ ಇತ್ತು, ಅಲ್ಲಿ ಒಳ್ಳೆ ಗಿರಾಕಿಗಳು ಕೂಡ ಇದ್ವು ನಮ್ಗೆ. ಹ್ಮ್ ಹ್ಮ್ ಈಗ ಹೊಸದಾಗಿ ಈ ಚಟ್ನಿ ಪುಡಿ ಎಲ್ಲ ಮೊದ್ಲೇ ಮಾಡ್ತಾ ಇದ್ದೆ ನಾನು. ಅಂಗಡಿ ಇದ್ದಾಗ ಚಟ್ನಿ ಪುಡಿ ಎಲ್ಲ ಮಾಡಿ ಕಳ್ಸಿದೀನಿ. ಈ ಸಿರಿಧಾನ್ಯದಿಂದ ಚಕ್ಲಿ ಗಿಕ್ಲಿ ಇಂಥವೆಲ್ಲ ಮಾಡಿದೀವಿ. ಹೌದಮ್ಮ. ಈಗ ನನ್ಗೆ ವಯಸ್ಸಾಯ್ತು, ನಮ್ಮ ಮನೆಯವ್ರು ತೀರ್ಕೊಂಡ್ರು. ಸ್ವಲ್ಪ ಏನಂದ್ರೆ ಅಪ್ಪನ ಕೆಲ್ಸನೂ ಅವನೇ ಮಾಡ್ಬೇಕು, ಅವನ ಕೆಲ್ಸನೂ ಅವನ್ ಮಾಡ್ಬೇಕು. ಏನ್ ಹೇಳ್ಬೇಕಂದ್ರೆ ಒನ್ ಮ್ಯಾನ್ ಶೋ ಆದಂಗ ಆಗಿದೆ ಅವನಿಗೆ. ಎಲ್ಲಾ ಕಡೆಗೂ ಹೊರಗು ಅವನೇ, ಒಳಗು ಅವನೇ, ಆ ತರ ಆಗಿದೆ. ಆಮೇಲೆ ಆರ್ಥಿಕವಾಗಿ ಮುಂದುವರಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ದು ಕೋರ್ಟ್ ಕಚೇರಿ ಇವೆಲ್ಲ ಇದೆಯಲ್ಲ, ಅದರಿಂದ ಈಗ ಸ್ವಲ್ಪ ಫ್ರೀ ಆಗಿದೆ. ನಮ್ದು ಇಂತ ಒಂದು ಜಾಗ ಅಂತ ನಮ್ಗೆ ಅಂತ ಈಗ ಐಡೆಂಟಿಫೈ ಆಗಿದೆ. ಮುಂದೆ ಅವನು ಬಂದ ರೊಕ್ಕದಲ್ಲಿ ಎಲ್ಲಾದ್ರೂ ಒಂದು ಕೃಷಿನೇ ಮಾಡ್ತೀನಿ ನಾನು ನನ್ನ ಕೈಯಲ್ಲಿ ಆಗಲ್ಲಪ್ಪ, ಅವಳು ನೀನು ಇಬ್ಬರೇ ಇರ್ಬೇಕಾಗತ್ತೆ, ಕೃಷಿ ಹೇಗ್ ಮಾಡ್ತೀಯ ಅಂತ ಕೇಳಿದ್ರೆ, ಎಲ್ಲೋ ಒಂದ್ ಸಣ್ಣ ಜಮೀನ್ ತಗೊಂತೀನಿ, ಅಲ್ಲಿ ಮುಂದೆ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಅವನು ಈ ಫೀಲ್ಡ್ ಇಂದ ದೂರ ಸರಿಯೋ ಮಾತಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಇರೋಷ್ಟು ದಿವಸ ಬೆಂಬಲ ಕೊಡ್ತೀನಿ. ಅವಳು ಕಲಿತಾ ಇದ್ದಾಳೆ, ಈಗ ಪರವಾಗಿಲ್ಲ. ಇಷ್ಟೇ ನಮ್ಮ ಬ್ಯಾಕ್ ಗ್ರೌಂಡ್ ಕೃಷಿ ಇರೋದ್ರಿಂದ. ನಮ್ಮ ಇಲ್ಲಿದ್ದು ನಮ್ಮ ಮಾವನ ಮನೆ, ನಾವು ಹೋಟೆಲ್ ಬಿಸಿನೆಸ್ ಇತ್ತು ಮೊದ್ಲು. ಉಡುಪಿಯಿಂದ ಆ ಸೈಡ್ ಇಂದ ಬಂದು ಹೋಟೆಲ್ ಇಟ್ಟಿದ್ದು. ಹೋಟೆಲ್ ಇಂದ ಭೂಮಿ ತಗೊಂಡಿದ್ದು. ಈ ಭೂಮಿಗೆ ಒಂದು 70-75 ವರ್ಷದ ಮೇಲಾಯ್ತು ನಾವು ಇಲ್ಲಿ ಕೃಷಿ ಮಾಡ್ಲಿಕ್ಕೆ. 75 ವರ್ಷದ ಅನುಭವನೂ ಇದೆ. ಅಂದ್ರೆ ನಾವು ಹೊರಗೆ ಟ್ರಾನ್ಸ್ಫರ್ ಆದಾಗೆಲ್ಲ ಹೊರಗೂ ಹೋಗಿದ್ವಿ ನಾವು. ನಮ್ಮ ಮನೆಯವ್ರು ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ರು. ಆದ್ರೂ ಕೂಡ ನಮ್ಗೆ ಬೇಸಿಕಲಿ ನಾವು ಸೌತ್ ಕೆನರಾ ಆದ್ರಿಂದ ಈ ಪರಿಸರದಲ್ಲಿ ನಾವು ಸಾಕಷ್ಟು ಸಂತೋಷ ಪಟ್ಟಿದ್ವಿ. ಕೊರೋನಾ ಟೈಮ್ ನಲ್ಲಿ ಅಂತೂ ನಾವು ಪುಣ್ಯ ಮಾಡಿದೀವಿ ಅನ್ಸ್ತಾ ಇತ್ತು. ಎಲ್ಲರೂ ನೀವೆಷ್ಟು ಪುಣ್ಯ ಮಾಡಿರಿ ಅಂತ ಇದ್ರು. ಫ್ರೆಶ್ ಗಾಳಿಯಿಂದ. ನಾವು ಅಸ್ತಮಾ ಪೇಷಂಟ್ ಹೇಳ್ಬೇಕಂದ್ರೆ, ನಾನು ಇವರಿಬ್ರು ಈ ಪರಿಸರದಲ್ಲಿ ಇದ್ರಿಂದ ನಮ್ಗೆ ಯಾವ ಎಫೆಕ್ಟು ಆಗ್ಲಿಲ್ಲ, ಕೊರೋನಾ ಎಫೆಕ್ಟ್. ಆದ್ರೂ ಈ ತರದಲ್ಲಿ ಎಲ್ಲ ಇದ್ವಿ. BP ಶುಗರ್ ಯಾವ್ದು ಇಲ್ಲ, ಅವ್ರಿಗೂ ಇರ್ಲಿಲ್ಲ, ನನ್ಗೂ ಇಲ್ಲ. ಏನೋ ಬಹಳ ಮನ್ಸಿಗೆ ಬೇಜಾರಾದ್ರೆ ಹಿಂಗ್ ಬಂದ್ ಕೂತ್ಕೊಂತೀವಿ, ದನಗಳು ನೋಡ್ಕೊಂತ, ಪರಿಸರ ನೋಡ್ಕೊಂತ. ಅದರಿಂದ ನಾವು ಆದಷ್ಟು ರಿಲೀಫ್ ಇದೀವಿ. ಇವೆಲ್ಲ ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ ಎಲ್ಲ ಈಗ ನೀವೇ ಈಗ ಮನೆಯಲ್ಲೇ ಮಾಡ್ತಾ ಇರೋದು. ಈಗನ್ನೆಲ್ಲ ನೀವೇ ರೆಡಿ ಮಾಡ್ತಿರೋದು? ಅವನು ಬೆಂಬಲ, ನಾನು ಓಡಾಡ್ತಾ ಇಲ್ಲ ಜಾಸ್ತಿ, ಆಗ್ತಾ ಇಲ್ಲ ಕಾಲು. ಅವಳು ಮಾಡ್ತಾಳೆ. ಎಲ್ಲ ಸೇರಿ ಒಟ್ಟು ಏನಾದ್ರೂ ಮಾಡ್ಬೇಕು.
ಬೆನ್ನು ಹಾಕ್ಬಾರ್ದು, ಇದಕ್ ಬಂದಿದ್ದೀನಿ ಅಂದ್ಮೇಲೆ ಇದನ್ನ ಮುಗಿಸ್ಬೇಕು, ನಾನು ಇದ್ರಲ್ಲೇ ಮುಂದೆ ಬರ್ಬೇಕು ಅಂತ ಅವನ ಆಟ. ಮತ್ ಮನೆಗೊಬ್ರು ಬೇಕೇ ಬೇಕಲ್ಲ. ಹೌದೌದು. ಅವಳು ಮಗಳು ಇಂಟ್ರೆಸ್ಟ್ ಇದ್ದಾಳೆ ಎಲ್ಲರಿಗೂ, ಅವಳು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ. ಅಂದ್ರೆ ಏನು ಒಂದು ಫೀಲಿಂಗ್ ಅಂದ್ರೆ ಏನ್ ದುಡ್ಡು ಬರುತ್ತೆ ಅಂತ ಒಂದು ಫೀಲಿಂಗ್ ಇದೆ, ಲಾಸ್ ಇದೆಯಲ್ಲ ಅಂತ. ಅದ್ರ ಮುಂದೆ ನಾವು ಬರುತ್ತೆ ಅಂತ ನಾವು ಆಶಾವಾದಿಗಳಾಗಿದ್ದೀವಿ. ನಮ್ಗೆ ಬೆಂಬಲ ಕೊಡೋರು ಯಾರು? ಗೋಶಾಲೆ ಅಂತ ಮಾಡಿದ್ವಿ 10 ವರ್ಷದಿಂದ, ಗೋಶಾಲೆ ಅಂತ. ಹೊರಗಿಂದ ಅವ್ರು ಇವ್ರು ಯಾರಾದ್ರೂ ಕೊಡ್ತಿರ್ತಾರೆ, ಆದ್ರೆ ನಮ್ಗೆ ಅದು ಕಾಂಟ್ರಿಬ್ಯೂಷನ್ ಸಾಕಾಗ್ತಾ ಇಲ್ಲ. ಡೈಲಿ ನಮ್ಗೊಂದ್ 500-600 ರೂಪಾಯಿ ಖರ್ಚಿದೆ. ಮೇವು ಇನ್ನೂ ಜಾಸ್ತಿನೇ, ಮೇವು ತಗೊಂಡಾಗ ಅಷ್ಟು ನಾವು ನಮ್ಮ ಮನೆಯವರು ಸಂಬಳದಲ್ಲಿ ಪೂರೈಸ್ತಾ ಇದ್ವಿ. 3 ವರ್ಷದಿಂದ ಅವರು ಇಲ್ಲ, ತೀರ್ಕೊಂಡ್ರು. ಈಗ ಹಾಫ್ ಸ್ಯಾಲ್ರಿ ನಮ್ಗೆ ಪೆನ್ಷನ್, ಅದ್ರಲ್ಲೇ ಮೇಂಟೈನ್ ಮಾಡ್ಬೇಕು. ಯಾರಾದ್ರೂ ದಾನಿಗಳು ಕೊಡ್ಲಿ ಅಂತ ಹಾರೈಸ್ತೀವಿ. ಇವಂದ್ ಹೇಗಂದ್ರೆ ಪ್ರಚಾರ ಮಾಡಲ್ಲ ನಾನು, ಅವ್ರಾಗೆ ತಿಳಿದು ಬರ್ಬೇಕು, ಬಾಯಿಂದ ಬಾಯಿಗೆ ಬರ್ಬೇಕು. ಹಾಗೆ ಇವನ್ ಮನಸ್ಥಿತಿ. ಒಳ್ಳೆ ಒಂದು 1000 ಜನದಲ್ಲಿ ಅವನು ಐಡೆಂಟಿಫೈ ಆಗಿದ್ದಾನೆ. ಅವನಿಗೆ ಕರ್ನಾಟಕ ಇದು ಪ್ರಶಸ್ತಿ ಎಲ್ಲ ಬಂದಿದೆ. ಇಲ್ಲಿ ಅಕ್ಕಪಕ್ಕದವರೆಲ್ಲ ಕರೆದು ಸನ್ಮಾನ ಎಲ್ಲ ಮಾಡಿದ್ದಾರೆ. ಸನ್ಮಾನ ಮಾಡಿದ್ದಾರೆ, ಹಾರ ಹಾಕಿದ್ದಾರೆ, ತುರಾಯಿ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿಲ್ಲ. ಅಲ್ಲ ಹೇಳ್ಬೇಕಂದ್ರೆ ನಮ್ ಕಷ್ಟ ಇಲ್ಲ. ನಮ್ಗ್ ಕಷ್ಟ ಆದಾಗ ಯಾರು ನಮ್ಗೆ ತಗೊಳ್ರಿ ಒಂದ್ ಹೊತ್ತಿನ ಊಟಕ್ಕಂತ ಯಾರು ಕೊಡ್ಲಿಲ್ಲ. ಕೊಟ್ಟವ್ರು ಯಾರೋ ಬಂಧು ಬಳಗ ಎಲ್ಲ ಕೊಟ್ಟಿದ್ದಾರೆ, ನಮ್ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೂ ಹೊರಗಿನ ಜನಕ್ಕೆ ಇವನು ಹೇಗ್ ಪರಿಚಯ ಆಗಿದಾನೆ ಅಂದ್ರೆ, ಹುಚ್ಚರಂತ ಅವ್ನು ಏನೋ 10 ವರ್ಷದಿಂದ ಮಾಡ್ತಾ ಇದ್ದಾನೆ, ಏನು ಇದಿಲ್ಲ ಅಂತ ಅಂತಾರೆ. ಆದ್ರೆ ನನ್ ಮಗನ್ ಬಗ್ಗೆ ನನಗೂ ಹೆಮ್ಮೆ ಇದೆ. ನಮ್ಮನೆಯವರು ಹಾಗೆ ಅಂತಿದ್ರು, ಏನಪ್ಪಾ ಇವ್ನು ಹಿಂಗಾಗ್ಬಿಟ್ಟ ಅಂತಿದ್ರು. ಕೊನೆಗೆ ದೇವ್ರಿದಾನೆ, ಅವನೇನು ಕೆಟ್ಟ ಕೆಲಸ ಮಾಡಿಲ್ಲಲ್ಲ, ದೇವ್ರಿದಾನೆ, ಆಕಳ ಸೇವೆ ಮಾಡ್ತಾನೆ, ಅದರಿಂದ ಮುಂದ್ ಬರ್ತಾನೆ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ರು. ನಾವು ಅದೇ ಹೋಪ್ ನಲ್ಲೇ ಇದ್ದೀನಿ. ಇನ್ ಎಷ್ಟ್ ದಿವಸ ಇರ್ತೀವಂತ ಅಲ್ಲ, ಹಂಗನ್ಬಾರ್ದು. ನಾನು ಹಂಗಂದ್ರೆ ಅವ್ನಿಗೆ ಸಿಟ್ಟು ಬರುತ್ತೆ. ಎಷ್ಟ್ ದಿವಸ ಇರ್ತೀನೋ ಅಂತ ನನ್ ಬಾಯ ಬರಬಾರ್ದು. ನಿಮ್ ಸಪೋರ್ಟ್ ಅವ್ರಿಗೆ ಮೆಂಟಲಿ ಸಪೋರ್ಟ್. ನಾನು ಹೇಳಿದ್ರೆ ಎಚ್ಚೆತ್ಕೊಂತಾರೆ ಅಂತಲ್ಲ, ಹಂಗೆ ಇದಲ್ಲೋ ಅದು ಮಾಡ್ಬೇಕಂದಿದ್ದೆಲ್ಲ ಇವತ್ತು ಮಾಡು ಅಂತ ಹಿಂಗೆಲ್ಲ ಹೇಳ್ತಿರ್ತೀನಿ. ಅದ್ರ ಮೂಲಕ ಅವನು ಸ್ವಲ್ಪ ಆಶಾವಾದಿಯಾಗಿ ಇದ್ದಾನೆ. ಆಶಾವಾದಿ ನನ್ಕಿಂತ ಹೆಚ್ಚಿದಾನೆ ಆಶಾವಾದಿ ಹೇಳ್ಬೇಕಂದ್ರೆ. ಹಂಗೆ ಮಾಡಿಸ್ತಾ ಇದೀವಿ. ಅದು ಒಳ್ಳೇದಾಗುತ್ತೆ. ಯಾರಿಗಾದ್ರೂ ಹೇಳೋದ್ ನಾವ್ ಅದನ್ನೇ, ಯಾರನ್ನೇ ಬರ್ಲಿ ಇದೇ ಸುದ್ದಿನೇ ಮಾತಾಡೋದು. ಯಾರತ್ರ ಊರಿ ಸುದ್ದಿ ರಾಜಕೀಯ ಮಾತಾಡ್ಕೊಳ್ಳೋದಿಲ್ಲ. ಇದೇ ಕೃಷಿ ಬಗ್ಗೆನೇ ಹೇಳ್ತಾನೆ, ಇಲ್ಲ ದನ ಕರುಗಳ ಬಗ್ಗೆನೇ ಹೇಳ್ತಾನೆ. ಎಲ್ಲ ಮಕ್ಳಿಗೆ ಹೇಳ್ದೆ ಪ್ಯೂರ್ ಹಾಲು ಕುಡೀರಿ ಅಂತೀವಿ. ಯಾರನ್ನ ಕುರಿ ಕೋಳಿ ತಿಂತಾರೆ ಅಂದ್ರೆ ತುಪ್ಪ ತಿನ್ರಿ, ಕುರಿ ಕೋಳಿ ತಿನ್ನೋದ್ ಬಿಡ್ರಿ ಅಂತೀವಿ. ಹೀಗೆ ನಮ್ ಮೆಂಟಾಲಿಟಿ. ದೇಶಕ್ಕಾಗಿ ನಾವೇನ್ ಮಾಡಿಲ್ಲ, ಏನು ದೇಶ ನಮ್ಗೇನ್ ಮಾಡಿದೆ ಅಂತೇಳಿ ನಮ್ಗೆ ಉಸಿರು ಕೊಟ್ಟಿದೆ. ಹಸಿರಿನೊಳಗಿರುವಂತ ಒಂದು ಮೆಂಟಾಲಿಟಿ ಕೊಟ್ಟಿದೆ. ಈಗಿನ ಇದ್ರೊಳಗೆ ಸೀರಿಯಲ್ ನೋಡ್ಕೊಂತ ಅಥವಾ ಅವ್ರ ಸುದ್ದಿ ಹೇಳ್ಕೊಂತ ನಾವು ಟೈಮ್ ಪಾಸ್ ಮಾಡಲ್ಲ. ಮೊದ್ಲಿಂದ ಅಷ್ಟೇ. ನಾನು ಹೇಳ್ಬೇಕಂದ್ರೆ ಈಗ ಒಂದು ನಮ್ಮನೆ ರಿಟೈರ್ಡ್ ಆಗಿ 10 ವರ್ಷ ಆಯ್ತು. ಅಲ್ಲಿ ತನಕ ಮೋಸ್ಟ್ ಬಿಸಿ ವುಮೆನ್ ಅಂದ್ರೆ ನಾನೇ ಆಗಿದ್ದೆ. ಆ 5 ಗಂಟೆಗೆ 4 ಗಂಟೆಗೆ ಎದ್ದು ಎಮ್ಮೆಗಳದ್ದು ಇದೆಲ್ಲ ಹಾಲಿಂದೆಲ್ಲ ಇದ್ ಮಾಡು. 6 ಗಂಟೆಗೆಲ್ಲ ಹಾಲ್ ರೆಡಿ, ಮನೆಗೆ ಹಾಲ್ ತಗೊಂಡೆ ಹಾಕಿ ಬರ್ತಿದ್ದ. 6 ಗಂಟೆಗೆ ಹಾಲ್ ರೆಡಿ, ಮತ್ತೆ ಹೂ ಹರ್ಲಿಕ್ ಹೋಗ್ಬೇಕು, ಹೂ ಕೊಯ್ಕೊಂಬಂದು ನಮ್ಮ ಮನೆಯವ್ರು 7 ಗಂಟೆಗೆಲ್ಲ ಆಗ್ಲೇ ಡ್ಯೂಟಿಗೆ ಹೋಗ್ಬೇಕು. ಕೊಪ್ಪಳಕ್ಕೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ತಿಂಡಿ ಆಗ್ಬೇಕು, ಮತ್ತೆ ಟಿಫನ್ನಿಗೆ ಆಗ್ಬೇಕು, ಮತ್ತೆ ತಿಂಡಿ ಬೇರೆ ತಗೊಂಡ್ ಹೋಗೋದ್ ಬೇರೆ, ಕ್ಯಾರಿಯರ್ ಹೋಯ್ತಾ ಇದ್ರು. ಅಷ್ಟೆಲ್ಲ ಮಾಡಿ ರೆಸ್ಟ್ ಇರ್ತಿದ್ದಿಲ್ಲ. ತಿರ್ಗಾ ಬಾಟ್ಲಿ ಸಿಸ್ಟಮ್ ಮಾಡಿದ್ವಿ ಇವನೇ ಹಾಸ್ಪಿಟಲ್ ಫಸ್ಟ್. ಆ ಬಾಟ್ಲಿಗೆ ಮನೆಗೆ ಹಾಕಿ, ಆ ಬಾಟ್ಲಿ ಒಂದು 40 ಬಾಟ್ಲಿ ಆಗ್ತಿತ್ತು. 45 ಲೀಟರ್ ಹಾಲು ಅಂದ್ರೆ 40 ಬಾಟ್ಲಿ ತೊಳಿಬೇಕು. ಬಿಸಿ ನೀರು ಇಟ್ಕೊಂಡು ಬಾಟ್ಲಿ ತೊಳೆದು ಆ ಜನರನ್ನ, ನಾನು ಕೃಷಿಕರನ್ನ ಇದು ಲೇಬರ್ನ ಬಹಳ ನಂಬಿದೀನಿ. ಅವ್ರ ಹತ್ರ ಹೋಗಿ ನಾನು ಕೆಲಸ ಮಾಡ್ಸಿಲ್ಲ, ಬಾಯಿಂದಾನೆ ಅದು ಮಾಡ್ರಿ ಇದು ಮಾಡ್ರಿ ಇದು ಮಾಡ್ರಿ ಅಂತ. ಅವ್ರು ಅದೇ ನಂಬಿಕೆಯಿಂದ ಮಾಡ್ತಾ ಬಂದಿದ್ದಾರೆ. ದುಡ್ಡು ಖರ್ಚಾಗಿದೆ ಎಲ್ಲ. ಕೆಲವರು ಅಂತಾರೆ ಇಲ್ಲ ಲೇಬರ್ ಹತ್ರ ನಿಂತು ಮಾಡಿಸ್ಬೇಕು ಅಂತ. ನಾವು ಆ ಮೆಂಟಾಲಿಟಿಗೆ ಇಲ್ಲ. ಅವರು ನಮ್ಮಂತೆ ಅಂತ ಹೇಳಿ ಒಂದು ನಂಬಿಕೆ ಮೇಲೆ ಅವ್ರು ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳ್ಕೊಂತ ಬಂದಿವಿ. ಅವ್ರು ಅದಂತೆ ಮಾಡ್ಕೊಂತ ಹೋದ್ರು. ಈ ತರ ಈಗ ಒಂದು 22 ವರ್ಷ ಆಯ್ತು ನಾವು ಇಲ್ಲಿ ಬಂದು ಈ ಒಂದು ಪರಿಸರದಲ್ಲಿ ಜೀವನ ಸಾಗಿಸ್ತಾ ಇದೀವಿ. ಇನ್ನು ಮುಂದೆ ಒಳ್ಳೆ ದಿವಸ ಬರುತ್ತೆ. ಇನ್ನು ಇಲ್ಲಿಂದ ಹೋಗಿ ಬೇರೆ ಎಲ್ಲಾದ್ರೂ ಹೋದ್ರು ಕೂಡ ಅವನು ಇದನ್ನೇ ಮಾಡೋದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಎಷ್ಟ್ರ ಮಟ್ಟಿಗೆ ಎಲ್ಲ ಒಂದು ಗೌರ್ಮೆಂಟ್ ಇಂದ ಏನ್ ನಿರೀಕ್ಷೆ ಇಲ್ಲ, ಜನ ಸಹಕಾರ ಕೊಡ್ಲಿ ಅನ್ನೋದು ಒಂದು ಇದೆ ನಮ್ಗೆ. ಯಾರಾದ್ರೂ 4 ಜನ ಈ ಸಜ್ಜನ್ ಸರ್ ಬಹಳ ಇವನಿಗೆ ಬಹಳ ಹೆಲ್ಪ್ ಇದು ಮಾಡ್ತಾರೆ, ಮೆಂಟಲಿ ಹೆಲ್ಪ್ ಕೊಡ್ತಾರೆ. ಇಂಥವ್ರೆಲ್ಲ ಸ್ವರೂಪ್ ಸರ್ ಅಂತ ಪೊಲೀಸ್ ಅವರು ಇವನಿಗೆ ಬಹಳ ಖುಷಿ ಪಡ್ತಾರೆ ಇವನ್ ಬಗ್ಗೆ. ಹಿಂಗೆ ಒಂದ್ 10 ಜನ 15 ಜನ ಇದಾರೆ ಈ ತರ ಹಾರ್ಟ್ಲಿ ಇವನ್ ಬಗ್ಗೆ ಇದ್ ಮಾಡೋರು. ನಾನ್ ಹೇಳುದು 100 ಜನ ದೂರವ್ರಕ್ಕಿಂತ ಒಂದು 10-15 ಜನ ನಿನ್ ಬಗ್ಗೆ ತಿಳ್ಕೊಂಡಾರಲ್ಲ, ಅದೇ ನಮ್ ಭಾಗ್ಯ. ಹಿಂಗೆಲ್ಲ ಹೇಳ್ತೀನಿ ನಾನು ಅವನಿಗೆ ಮಾರಲ್ ಆಗಿ.
ಆಯ್ತು ಎಲ್ಲದು ಒಳ್ಳೇದಾಗುತ್ತಮ್ಮ. ಹ್ಮ್. ಯಾವತ್ತು ಕೃಷಿ ನಮ್ದಾರ ಯಾವತ್ತು ಹಿಂದ್ ಉಳಿದಿಲ್ಲ. ಅಂದ್ರೆ ನಾವು ಇದನ್ನ ಪ್ರಾಡಕ್ಟ್ಸ್ ಮೊದ್ಲು ಹಾಲಿಂದ ಇದ್ರಾಗೆ ಜಾಸ್ತಿ ಮಾಡಿದ್ವಿ. ಈ ಬೈ ಪ್ರಾಡಕ್ಟ್ಸ್ ಎಲ್ಲ ಈಗೀಗ ಮಾಡ್ತಾ ಇರೋದು. ಹಾ ಮೊದ್ಲು ಹಾಲ್ ಮಾರಾಟ ಮಾಡ್ಬೇಕಾದ್ರೆ ಎಮ್ಮೆಗಳು ಇದ್ದಾಗ ಅವಾಗ ಪನ್ನೀರ್ ಮಾಡಿದ್ವಿ, ಕೋವಾ ಮಾಡಿದೀವಿ, ಎಲ್ಲಾ ತರನು ಮಾಡಿದೀವಿ ಹಾಲ್ ಹೆಚ್ಚಿಗೆ ಉಳ್ದಾಗ. ಈಗ ಅದನ್ನ ಹಾಲ್ ಹೆಚ್ಚಿಗೆ ಇಲ್ಲ ಅಂದಾಗ ಮತ್ತೆ ಈಗ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಆತರ ತುಪ್ಪನೇ ನಮಗೆ ತುಪ್ಪ ಈಗ ಯಾವ್ದು ಮಾರ್ಕೆಟ್ ಆಯ್ತಾ ಫಸ್ಟ್ ಅದನ್ನ ಮಾಡ್ಬಿಡು. ಹಾಲ್ ಫಸ್ಟ್ ಮಾರಾಟ ಆಯ್ತಾ ಮಾಡ್ಬಿಡು. ಹಾಲು ಉಳಿದಾಗ ಮತ್ತೆ ನಾವು ನೆಕ್ಸ್ಟ್ ಐಟಮ್ ಬೇರೆ ಪ್ರಾಡಕ್ಟ್ ಹಾಲಿಗೆ ಒಳ್ಳೆ ಮಾರ್ಕೆಟ್ ಇದ್ದಾಗ ಮತ್ತೆ ಇನ್ನೇನ್ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾವೆಲ್ಲ ಈಗ ನನ್ ಹಾಲ್ ಕುಡ್ದವ್ರ ಮಕ್ಕಳು ಅವ್ರು ನೀನ್ ಹಾಲ್ ಕುಡ್ದ ಈಗ ನೋಡಿ ಎಷ್ಟು ಎತ್ತರ ಅಂತ ನಂಗೆ ತೋರಿಸ್ತಾರೆ. ಈಗ ಹೊಸಪೇಟೆ ಬ್ರ್ಯಾಂಡ್ ನಂದೆ, ಪ್ರಸನ್ನ ಅಂದ್ರೆ ಹಾಲೇ ಬೇರೆ ಅಂತ. ಅದನ್ನ ಉಳಿಸ್ಕೊಂಡಿದೀನಿ ನಾನು ಅಷ್ಟೇ. ನಾನು ಯಾವತ್ತಿಗೂ ಮಿಕ್ಸ್ ಹಾಲ್ ಕೊಟ್ಟಿಲ್ಲ. ಈಗೆಲ್ಲ ಕೆಲವ್ರು ಏನ್ ಮಾಡ್ತಾರೆ, ವರ್ಷಿಡಿ ಹಾಲ್ ಕೊಡ್ತಾರೆ. ವರ್ಷಿಡಿ ಯಾರು ಹಾಲ್ ಕೊಡಕ್ ಸಾಧ್ಯನೇ ಇಲ್ಲ. ಅವ್ರು ಮಿಕ್ಸ್ ಮಾಡೇ ಮಾಡ್ತಾರೆ. ವರ್ಷಿಡಿ ಹಾಲ್ ಕೊಡೋರು ಅಂದ್ರೆ ಮಿಕ್ಸ್ ಮಾಡ್ತಾರೆ. ಇಲ್ಲ ಪ್ರತಿ ಸಲ ಅವ್ರು ಖರೀದಿ ಮಾಡ್ತಾರೆ. ಖರೀದಿ ಮಾಡಕ್ಕೆ ಇಲ್ಲ ಅಂದಾಗ ಪ್ಯಾಕೆಟ್ ಹಾಲ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ. ಈ ತರ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ನನ್ 3 ತಿಂಗಳ ಹಾಲಿಲ್ಲಪ್ಪ, ಇದ್ದಿದ್ದು ಹೇಳ್ಬೇಕು ಅಷ್ಟೇ. ಗಿರಾಕಿ ಕೆಡ್ಸ್ಕೋಬಾರ್ದು. ನನ್ನ ಪಾಲಿಸಿ ಸ್ವಲ್ಪ ಸಿಗ್ಲಿ, ಸರಿಯಾಗಿ ಸಿಗ್ಲಿ, ನ್ಯಾಯಯುತವಾಗಿ ಅಷ್ಟೇ. ಅದೇ ನಮ್ದು ಹೇಳ್ಬೇಕಂದ್ರೆ ನಮ್ಮ ಮಾವ, ನಮ್ಮ ಮನೆಯವರು ಆದರ್ಶವಾದಿಗಳು, ಸತ್ಯವಾದಿಗಳು, ಆಮೇಲೆ ದೇಶ ಸೇವೆ ಇಂಥವೆಲ್ಲ ಮನಸ್ಸಲ್ಲಿ ಇತ್ತು. ನಮ್ಮ ಮನೆಯವರು ಆಡಿಟ್ ಆಫೀಸರ್, ಆದ್ರೆ ಕ್ಲಿಯರ್ ಹ್ಯಾಂಡ್, ಯಾವತ್ತಿಗೂ ಲಂಚ ಗಿಂಚ ಸ್ವೀಕರಿಸಿದವರಲ್ಲ. ಈ ಹೆಣ್ಣೆ ಬೆಂಬಲ ಅಂತಾರೆ ಗಂಡಿಗೆ. ನಾನು ಆತರ ಆಸೆ ಪಟ್ಟಿಲ್ಲ, ನನ್ಗೆ ಅದು ಬೇಕು ಇದು ಬೇಕು ಅಂತ. ಯಾಕಂದ್ರೆ ಅವ್ರು ಆತರ ಇರ್ಲಿಕ್ಕೆ ಕಾರಣ ನಾನು ಅಂತೇಳಿ ನನ್ಗೂ ಗೊತ್ತು. ನಾನು ಅದು ಎಷ್ಟೋ ಸಲ ವಾದ ಮಾಡಿದ್ದೀನಿ, ನಾನ್ ಹಂಗಿರೋದಕ್ಕೆ ನೀವು ಹಿಂಗಿದ್ದೀರಿ ಅಂತ ನಾನು ಅವ್ರ ಹತ್ರ ವಾದ ಮಾಡ್ತಿದ್ದೆ. ಯಾಕಂದ್ರೆ ಲಂಚ ಗಂಡನಿಂದ ನಿರೀಕ್ಷೆ ಜಾಸ್ತಿ ಇಟ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ, ಸಂಬಳ ಸಾಕಾಗಲ್ಲ. ಬೇರೆ ಲಂಚ ಜಾಬ್ ಮಾಡೋರು ಪ್ರತಿಯೊಬ್ರು ಮಾಡೋರು ಇವತ್ತು ಏನ್ ಸ್ವಭಾವ ಅಂದ್ರೆ, ಅವ್ರು ನೀವು ಇವತ್ತು ಒಂದು ಕುಣಿ ತೆಗಿಯಕ್ಕೆ ಏನೋ ಒಂದು ಯಾರೇ ಆಗ್ಲಿ ಮೇಲೇನ್ ಕೊಡ್ತೀರಿ. ಅದೇ ಕಾಫಿ ತಿಂಡಿ ಕೊಡು, ಮೇಲ್ ಕೊಡು, ಮೇಲೆ ಎಲ್ಲಾರು ಅದು ಕಂಟಿನ್ಯೂ ಹಿಂಗೆ ಮೇಲೆ. ಇವತ್ತು ನೀವು 2,000 ರೂಪಾಯಿ ಕೊಡ್ತೀನಪ್ಪ ಏನಮ್ಮ ಒತ್ತಾಯ ಮಾಡಿದ್ರೆ ಮೇಲೇನ್ ಖುಷಿ ಕೊಡು. ಈ ಖುಷಿ ಕೊಡು ಅನ್ನೋದ್ರಿಂದ ಸಮಾಜ ಹಾಳಾಗಿದೆ. ಅದಕ್ಕೆ ನಾವು ಅದಕ್ಕೆ ಅಪೋಸಿಟ್ ಇದ್ದೆ. ನಾನು ಯಾವತ್ತು ನೀವು ನಿರ್ಧಾರ ಮಾಡಿ ಒಂದು ಆತರ ಮೆಂಟಾಲಿಟಿ ಇಲ್ಲ. ನಮ್ಮ ಮನೆಯವ್ರ ಎಷ್ಟು ಪ್ಯೂರ್ ಹ್ಯಾಂಡ್ ಅನ್ನೋಕೆ ನಾವು ಅದಕ್ಕೆ ಸಾಥ್ ಕೊಟ್ಟಿದ್ವಿ. ನನಗೆ ಬಂಗ್ಲೆ ಬೇಕು, ಅದ್ ಬೇಕು, ಇದ್ ಬೇಕು ಅಂತ ಯಾವತ್ತು ನಾವು ನಿರೀಕ್ಷೆ ಮಾಡಿ. ಆದರ್ಶವಾದಿ ಹಂಗೆ ತೀರ್ಕೊಂಡ್ರು. ಇವನು ಅದನ್ನ ಪೂರಾ ಅಳವಡಿಸ್ಕೊಂಡಾನೆ ಜೀವನದಲ್ಲಿ. ಸತ್ಯವಾನ್ ಅಂತ ಆತರ ಇದಾನೆ. ಹೆಮ್ಮೆ ಅನಿಸ್ತದ ನನಗೆ ಅಷ್ಟೇ. ಆಗ್ಲಮ್ಮ, ಎಲ್ಲದು ಒಳ್ಳೇದಾಗತ್ತೆ. ಕೃಷಿ ನಮ್ದಾರ ಯಾವತ್ತು ಹಿಂದಂತೂ ಉಳ್ದಿಲ್ಲ. ಭೂಮಿ ಮಾತೆಗೆ ನಮ್ದಾರ ಯಾವತ್ತು ಹಿಂದಂತೂ ಉಳ್ದಿಲ್ಲ. ನಮಸ್ಕಾರ.